ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇದರ ಪರಿಣಾಮವಾಗಿ ಇವತ್ತು ಹಿಂದೂ ಯುವಕರು ಬಲಿಯಾಗ್ತಿದ್ದಾರೆ. ಮೊನ್ನೆ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆಯಿತು. ನೀವೇನು ಬ್ರ್ಯಾಂಡ್ ಮಾಡಿದ್ರಿ? ನೀವು ಅವರಿಗೆ ರೌಡಿ ಶೀಟರ್ ಅಂತ ಬ್ರ್ಯಾಂಡ್ ಮಾಡಿದ್ರಿ. ಮೊದಲೇ ಎಲ್ಲ ಮಾಧ್ಯಮದವರಿಗೆ ಕೂಡ ನೀವು ರೌಡಿ ಶೀಟರ್ ಅಂತ ಹೇಳಿದ್ರಿ. ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡುವಂಥದ್ದು ಬಜ್ಪೆ ಪೊಲೀಸರಿಗೆ ಮೊದಲೇ ಗೊತ್ತಿತ್ತು. ಗೊತ್ತಿದ್ರು ಕೂಡ ಕ್ರಮ ಯಾಕೆ ಕೈಗೊಂಡಿಲ್ಲ? ಅವರಿಗೆ ರಕ್ಷಣೆ ಯಾಕೆ ಕೊಟ್ಟಿಲ್ಲ? ಅವರು ಆತ್ಮರಕ್ಷಣೆಗಾಗಿ ಇಟ್ಕೊಂಡಿದ್ದಂತ ಆಯುಧಗಳನ್ನ ನೀವು ಹೇಗೆ ವಾಪಸ್ ತಗೊಂಡ್ರಿ? ವಾಪಸ್ ತಗೊಂಡ್ಮೇಲೆ ನೀವು ರಕ್ಷಣೆ ಕೊಡಬೇಕಾಗಿತ್ತು. ನೀವು ರಕ್ಷಣೆ ಕೊಡಲಿಲ್ಲ. ಇದರ ಪರಿಣಾಮವಾಗಿ ಏನಾಯಿತು? ಸುಹಾಸ್ ಶೆಟ್ಟಿ ಅವರನ್ನ ನಡು ರಸ್ತೆಯಲ್ಲಿ, ಅಷ್ಟು ಜನನಿಬಿಡ ರಸ್ತೆಯಲ್ಲಿ ಕೊಚ್ಚಿ 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 ಕೊಂದ್ರು. ಸನ್ಮಾನ್ಯ ಖಾದರ್ ಅವರು ಬೆಳಿಗ್ಗೆ ಫೋನ್ ಮಾಡಿ ಫಾಜಿಲ್ ಕುಟುಂಬಕ್ಕೆ ಕೇಳ್ತಾರೆ, ಮಾತಾಡ್ತಾರೆ. ಆ ಫಾಜಿಲ್ ಕುಟುಂಬದವರು ಹೇಳ್ತಾರಂತೆ, ನಾವಿದ್ರಲ್ಲಿ ಭಾಗಿಯಾಗಿಲ್ಲ, ದೇವರು ನೋಡ್ಕೊಂತಾರೆ ಅಂತ ಹೇಳಿ. ಸನ್ಮಾನ್ಯ ಖಾದರ್ ಅವರು ಈ ರಾಜ್ಯದ ಒಬ್ಬರು ಸ್ಪೀಕರ್ ಆಗಿ, ಸಭಾಧ್ಯಕ್ಷರಾಗಿ ಹೇಗ್ ಮಾತಾಡ್ತಾರೆ ಮತ್ತು ಯಾಕೆ ಮಾತಾಡ್ತಾರೆ? ಅವತ್ತಿನ ದಿನ ಮಾತಾಡೋದಕ್ಕೆ ಕಾರಣ ಏನು ಅಂದ್ರೆ ನಿಮ್ಗೆ ಗೊತ್ತಿತ್ತಾ? ಮೊದಲು ಕೊಲೆ ಮಾಡುವಂಥದ್ದು ಅವರೇ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಿತ್ತಾ? ಇದನ್ನು ಸಾಬೀತು ಮಾಡೋದಕ್ಕಾಗಿ ಅಥವಾ ಅವರು ನಿರಪರಾಧಿಗಳಂತ ತೋರಿಸೋದಕ್ಕಾಗಿ ನೀವು ಮಾತಾಡಿದ್ರ? ಸನ್ಮಾನ್ಯ UT ಖಾದರ್ ಅವರ ಮೂಗಿನ ನೇರದ ಅಡಿಯಲ್ಲಿ ಮಂಗಳೂರಲ್ಲಿ ಹಲವಾರು ಘಟನೆ ನಡೀತಾ ಇದೆ. ಇವತ್ತಲ್ಲ, ಬಹಳ ವರ್ಷದಿಂದ ನಡೀತಾ ಇದೆ. ಅಪರಾಧಿಗಳ ರಕ್ಷಣೆಯಲ್ಲಿ UT ಖಾದರ್ ತೊಡಗಿಸಿಕೊಂಡಿದ್ದಾರೆ. ನೀವು ಫಾಜಿಲ್ ಕುಟುಂಬಕ್ಕೆ ಮಾತಾಡ್ತೀರಿ ಮತ್ತು ಮೀಡಿಯಾಕ್ಕೆ ಹೇಳ್ತೀರಿ ಇದರಲ್ಲಿ ಫಾಜಿಲ್ ಕುಟುಂಬದವರ ಕೈವಾಡ ಇಲ್ಲ. ಇವತ್ತು ಸಾಬೀತಾಗಿದೆ ಫಾಜಿಲ್ನ ಬ್ರದರ್, ಅವರ ಸಹೋದರನೇ ಇದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅಂತ. ಯಾವ ದುಡ್ಡು? ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಖಾದರ್ ಅವರು ಯಾರು ಮನೆಗೆ ಹೋಗಿ ನೀವು ಚೆಕ್ ಕೊಟ್ರಿ ಅಲ್ಲ 25 ಲಕ್ಷ, ಸರ್ಕಾರದ ದುಡ್ಡನ್ನ ಸುಹಾಸ್ ಕೊಲೆ ಮಾಡೋದಕ್ಕೆ ನೀವು ಸುಪಾರಿ ಕೊಟ್ರಿ. UT ಖಾದರ್ ಅವರು ಸುಹಾಸ್ ಹತ್ಯೆ ಆದಂತ ದಿನ ಮರುದಿನ ಬೆಳಿಗ್ಗೆ ಯಾವ ಆಧಾರದಲ್ಲಿ ಫಾಜಿಲ್ ಕುಟುಂಬಕ್ಕೆ ಮಾತಾಡಿದ್ದಾರೆ? ಯಾಕೆ ಮಾತಾಡಿದ್ರಿ ನೀವು? ಇಷ್ಟು ದಿನ ಮಾತಾಡಿದವರು ಅವತ್ತೇನಪ್ಪ ಪ್ರೀತಿ ಬಂತು ನಿಮ್ಗೆ? ಅಂದ್ರೆ ಅಪರಾಧಿಗಳನ್ನ ಹಿಡಿಯೋದಕ್ಕೆ ಮೊದಲೇ ಫಾಜಿಲ್ ಅವರ ಕುಟುಂಬ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ರಿ ನೀವು. ಅಷ್ಟು ಮಾತ್ರ ಅಲ್ಲ, ಈ ಕೇಸನ್ನ ಡೈವರ್ಟ್ ಮಾಡೋದಕ್ಕೆ ಖಾದರ್ ಅವರು ಮೂಲ ಕಾರಣ. ಯಾಕಂದ್ರೆ ಅವರು ಹೇಳ್ತಾರೆ ನಂಗೂ ಬೆದರಿಕೆ ಕರೆ ಬಂದಿದೆ. ಯಾರ ಬೆದರಿಕೆ ಕರೆ ಬಂತು ನಿಮ್ಗೆ? ಅವತ್ತೇ ಯಾಕೆ ಬಂತು? ರಾಜ್ಯದ ಮುಖ್ಯಮಂತ್ರಿಗಳು ಸುಹಾಸ್ ಹತ್ಯೆಯನ್ನ ಖಂಡನೆ ಮಾಡಲ್ಲ, ಅವರ ಬಗ್ಗೆ ಮಾತಾಡಲ್ಲ. ಅವತ್ತು UT ಖಾದರ್ ಅವರಿಗೆ ಬೆದರಿಕೆ ಬಂತು ಅಂತ ಮಾತಾಡ್ತಾರೆ. ನಾವು ಅದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ, ಅವರಿಗೆ ರಕ್ಷಣೆ ಕೊಡ್ತೀವಿ. ಇದನ್ನ ಮುಖ್ಯಮಂತ್ರಿಗಳು ಸುಹಾಸ್ ಹತ್ಯೆಯ ಮರುದಿನ ಅಂದ್ರೆ ರಾತ್ರಿ ಹತ್ಯೆ ನಡೀತು, ಬೆಳಿಗ್ಗೆ ಮಾತಾಡಿದ್ರು. ಅಂದ್ರೆ ಈ ಕೇಸನ್ನ ಪೂರ್ಣವಾಗಿ ದಾರಿ ತಪ್ಪಿಸುವಂತ ಒಂದು ವ್ಯವಸ್ಥಿತ ಪ್ರಯತ್ನವನ್ನ ಈ ಸರ್ಕಾರ ಮಾಡಿದೆ.